ಸರ್ ಥ್ರೆಡ್ಸ್ಗಳು ಇರಲಿಲ್ವಾ? ಖಂಡಿತವಾಗ್ಲೂ ಅವಾಗಲೂ ಇತ್ತು. ಅಂದರೆ ನಿಮ್ಮ ಇನಿಷಿಯಲ್ ಸ್ಟೇಜ್? ಎಸ್ ಅಫ್ಕೋರ್ಸ್ ಅವಾಗಲೂ ಇತ್ತು. ಅವಾಗಲೂ ಕೂಡ ನನ್ನ ಜೊತೆಗೆ ಓದಿದಂಥವ್ರು ನನಗೆ ಹೇಳ್ತಾ ಇದ್ರು, ಯಾಕೆ ಬೇಕು ನಿಮ್ಗೆ ಇದೆಲ್ಲ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಜೀವಕ್ಕೆ ಅಪಾಯ ಆಗ್ಬೋದು ನಿಮ್ಗೆ ಇಂಥದೆಲ್ಲ ಮಾಡಿದ್ರೆ ಅಂತ ಹೇಳ್ತಾ ಇದ್ರು. ಬಿಕಾಸ್ ನಾನು ನೇರವಾಗಿ ಹೇಳ್ತೀನಿ, ಇಂಟರ್ವ್ಯೂ ನೀವು ಎಷ್ಟೋ ಮಟ್ಟಿಗೆ ಅದನ್ನು ತಗೊಳ್ತಿರೋ ಎಲ್ಲ ಗೊತ್ತಿಲ್ಲ. ಹಾಯ್ ಹಲೋ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಇವತ್ತು ಒಂದು ಒಳ್ಳೆಯ ನಾಲೆಡ್ಜಬಲ್ ಪಾಡ್ಕಾಸ್ಟ್ ಇದು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಇವತ್ತು ನನ್ನ ಜೊತೆಗೆ ಇರ್ತಕ್ಕಂಥವರು ಅಷ್ಟೇ ನಾಲೆಡ್ಜಬಲ್ ಗೆಸ್ಟ್. ಎಸ್, ಈಸ್ ಅಡ್ವೊಕೇಟ್. ಅದರ ಜೊತೆಗೆ ಅನೇಕ ಹಿಂದೂಪರ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಿಂದುತ್ವದ ಅರಿಮೆಯನ್ನು, ಹಿಂದುತ್ವದ ಗರಿಮೆಯನ್ನು ರಾಜ್ಯದ ಜನರಿಗೆ, ದೇಶದ ಜನರಿಗೆ ತೋರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ ಪಾಡ್ಕಾಸ್ಟನ್ನು ನೋಡ್ತಾ ಅವರು ಹ್ಯಾಂಡಲ್ ಮಾಡಿರ್ತಕ್ಕಂತಹ ಅನೇಕ ಕೇಸ್ಗಳನ್ನು ನಿಮಗೆ ಪರಿಚಯ ಮಾಡುವಂತಹ ಯಥಾಮತಿ ಪ್ರಯತ್ನವನ್ನು ನಾನು ಮಾಡ್ತೀನಿ. ಎಸ್, ನನ್ನ ಜೊತೆಗೆ ಇವತ್ತಿದ್ದಾರೆ ಹರ್ಷ ಮುತಾಲಿಕ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಹೌ ಆರ್ ಯು? ಫೈನ್ ಸರ್. ಸರ್ ಹೇಗಿದ್ದೀರಿ? ಸೂಪರ್, ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇದಾಗಿ ಬೀಂಗ್ ಅಡ್ವೊಕೇಟ್, ಮೊದಲು ಅಡ್ವೊಕೇಟ್ ಆಗಬೇಕು ಅಂತ ಅನಿಸಿದ್ದು ಯಾವಾಗ? ಅದಕ್ಕೂ ಮುಂಚೆ ನಿಮ್ಮ ಹುಟ್ಟಿನ ಬಗ್ಗೆ ಅಥವಾ ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಕಾಲೇಜ್ ದಿನಗಳ ಬಗ್ಗೆ ಹೇಳೋದಾದರೆ? ನಾನು ಮೂಲತಃ ಉತ್ತರ ಕರ್ನಾಟಕದವನು, ರಾಯಚೂರು ಜಿಲ್ಲೆ ಲಿಂಗ್ಸ್ಗೂರು ತಾಲೂಕು ಮುದ್ಗಲ್ ಅಂತ. ನಾನು ಹುಟ್ಟಿದ್ದು ಹಟ್ಟಿ, ಅಂದರೆ ಚಿನ್ನದ ಗಣಿಗೆ ಭಾಳ ಹೆಸರುವಾಸಿಯಾದಂಥ ಊರು. ಅಮ್ಮನ ತವ್ರ ಮನೆ ಕುಷ್ಟಗಿ, ಬಟ್ ನನ್ನ ಸೋದರ ಮಾವ ಹಟ್ಟಿಲಿದ್ದರು. ಹೀಗಾಗಿ ನಾನು ಹಟ್ಟಿಲಿ ಹುಟ್ಟಿದ್ದು. ಹಟ್ಟಿ? ಹೌದು, ಶಿಫ್ಟೆಡ್ ಟು ಅಲ್ಲ, ಅಂದರೆ ತವ್ರ ಮನೇಲಿ ಆಗಬೇಕು ಅಂತ, ಬಣ್ಣತನ ಆಗಬೇಕು ಅಂತ ತಾಯಿ ತವ್ರ ಮನೆ. ಹೀಗಾಗಿ ನನ್ನ ಸೋದರ ಮಾವ ಹಟ್ಟಿ ಚಿನ್ನದ ಗಣಿ ಕೆಲಸ ಮಾಡ್ತಿದ್ರು. ಸೊ ಹೀಗಾಗಿ ನಾನು ಹುಟ್ಟಿದ್ದು ಹಟ್ಟಿ ಒಳಗಡೆ. ಸೊ ಅಲ್ಲಿ ಹತ್ತಿರದಲ್ಲಿ ಮುದ್ಗಲ್ ನನ್ನ ಊರು. ಅಲ್ಲಿಂದ ಸುಮಾರು ಒಂದು 18-20 ಕಿಲೋಮೀಟರ್ ಆಗ್ತದೆ. ಅದು ನನ್ನ ಊರು. ಸೊ ಈ ವೃತ್ತಿ ಅನ್ನೋದು ನನಗೂ ಅಂದರೆ ನನ್ನ ಗುರಿ ಇದು. ಓಕೆ, ನನ್ನ ಗುರಿ. ಅಂದರೆ ಸ್ಕೂಲ್ ಡೇಸಲ್ಲಿ ಅಡ್ವೊಕೇಟ್ ಆಗಬೇಕು ಅಂತ ಪಣ ತೊಟ್ಟಿದ್ರೆ? ಹಾಂ, ಅಂದರೆ ನನ್ನ ತಂದೆ ಆಸೆ ನಾನು ಲಾಯರ್ ಆಗಬೇಕು ಅಂತ ಅನ್ನೋದು. ಯಾಕೆ ಅಂದರೆ ನನ್ನ ಮನೇಲಿ ಚಿಕ್ಕಪ್ಪ ವಕೀಲರು. ಓಕೆ. ಸೊ ಅವರು ಪ್ರಾಕ್ಟೀಸ್ ಮಾಡ್ತಾ ಅನಿವಾರ್ಯ ಕಾರಣಕ್ಕೆ ಅವರು ಆ ಪ್ರಾಕ್ಟೀಸನ್ನು ಬಿಡಬೇಕಾಯ್ತು. ಅಂದರೆ ಅವ್ರಿಗೆ ಈ BSc ಓದಬೇಕಿದ್ರೆ ಕಣ್ಣಿಗೆ ಸಿಡಿದು ಅವರು ಗ್ರಾಜುಯಲ್ ಅಂದರೆ ವಯಸ್ಸು ಆಗ್ತಾ ಅದು ಅವ್ರಿಗೆ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಆ ಉದ್ದೇಶಕ್ಕೆ ನನ್ನ ತಂದೆ ಅವ್ರನ್ನ ನನ್ನಲ್ಲಿ ಕಾಣಬೇಕು ಅಂತ ಹೇಳಿ, ಇಲ್ಲ ನೀನು ಲಾಯರ್ ಆಗಬೇಕು ಅಂತ ನಾನು ಚಿಕ್ಕವನಿದ್ದಾಗಿಂದನು ನಮ್ಮ ತಂದೆ ಹೇಳೋರು, ನೀನು ವಕೀಲ ಆಗಬೇಕು ಅಂತ. ಸೊ ಅದೇ ನಾನು ಗುರಿಯಾಗಿ ತಗೊಂಡು ನಾನು ವಕೀಲನಾಗುವಂಥದ್ದು. ತಂದೆ ಏನಾಗಿದ್ರು ಸರ್? ಅವ್ರು ಸರ್ಕಾರಿ ನೌಕರದಾರರಾಗಿದ್ದರು. ಓಕೆ, ಹೌದು. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ಹೇಳಿದ ಕಾರಣದಿಂದ? ಹೌದು, ಪಿತೃವಾಕ್ಯ ಪರಿಪಾಲನೆ. ಹೌದು ಹೌದು. ಓಕೆ ಸರ್, ಲಾ ಮಾಡಿದ್ದಲ್ಲಿ? ಬೆಂಗಳೂರಲ್ಲಿ. ಓಕೆ, ಇದೆ ವಿವೇಕಾನಂದ ಕಾಲೇಜ್. ಓಕೆ, ಬೆಂಗಳೂರು. ಅಂದರೆ ಬಿಂಗ ಉತ್ತರ ಕರ್ನಾಟಕದವರಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋದು ಹೌ ಡಿಫಿಕಲ್ಟ್ ದಟ್ ಡೇ ವಾಸ್? ನನ್ನ ತಂದೆ 2005ರಲ್ಲಿ ತೀರ್ಕೊಂಡ್ರು. ಸೊ ಅವ್ರ ಕನಸು ನಾನು ಲಾಯರ್ ಆಗಬೇಕಾಗಿತ್ತು. ಸೊ ಇನ್ನೇನು ನಾನು LLB ಹೋಗಬೇಕು ಅಂದರೆ ಡಿಗ್ರಿ ಮುಗಿಬೇಕು. ಡಿಗ್ರಿ ರಿಸಲ್ಟ್ ಬಂದದ್ದು ಮಾತ್ರ ಅವ್ರಿಗೆ ಗೊತ್ತಾಯಿತು. ಅವಾಗ ನಾವು ಅವ್ರನ್ನ ಕಳ್ಕೊಂಡ್ವಿ. ಹಾಸ್ಪಿಟಲಲ್ಲಿ ಅವ್ರ ಜೀವ ಬಿಡಬೇಕಾಯ್ತು. ನಾವು ಅವ್ರನ್ನ ಕಳ್ಕೊಂಡ್ವಿ. ಸೊ ಅವತ್ತು ಡಿಸೈಡ್ ಮಾಡಿದ್ದೆ ನಾನು ಆಗಲೇಬೇಕು, ಅವ್ರ ನನಸು ಆಗಲೇಬೇಕು ಅಂತ. ಮುಂಚೆಯಿಂದಲೂ ಹೇಳ್ತಾ ಇದ್ರು. ಬಟ್ ಅವ್ರಿಲ್ಲ ಅಂದ ತಕ್ಷಣ ಅವ್ರ ಕನಸು ಅಥವಾ ಅವ್ರ ಗುರಿಗಳು ಅಷ್ಟಕ್ಕೆ ಹೋಗಬಾರ್ದು. ಸೊ ಅದನ್ನು ನನ್ನ ಗುರಿಯಾಗಿ ತೊಗೊಂಡು ನಾನು LLB ಮಾಡಲೇಬೇಕು ಅಂತ ನಿಶ್ಚಯ ಮಾಡ್ಕೊಂಡಾಗ ನನ್ನ ದೊಡ್ಡಣ್ಣ ಬೆಂಗಳೂರಲ್ಲಿ ಇದ್ರು, ಆಲ್ರೆಡಿ ಇಲ್ಲಿ ಬಂದು ಅವ್ರು ಕೆಲಸ ಮಾಡ್ತಾ ಇದ್ರು. ಸೊ ನನಗೆ ಅಲ್ಲಿ ತಂದೆ ಇಲ್ಲ ಅನ್ನೋ ಕೊರತೆ, ಚಿಂತೆ ಆಗುತ್ತೆ ಅಂತ ಹೇಳಿ ಅವ್ರೇನು ಮಾಡಿದ್ರು, ಇಲ್ಲ ನೀನು ಬೆಂಗಳೂರಿಗೆ ಬಂದು ಇಲ್ಲೇ LLB ಮಾಡು ಅಂತ ಹೇಳಿದ್ರು. ಸೊ ನಾನು ಡಿಗ್ರಿವರೆಗೂ ಲಿಂಗ್ಸ್ಗೂರು ಮಾಡಿದೆ. PUC ಎಲ್ಲ ನಾನು ಮುದ್ಗಲಲ್ಲಿ ಮಾಡಿದೆ. ಮತ್ತು ನನ್ನ ಪ್ರೈಮರಿ ಎಲ್ಲವೂ ಕೂಡ ಮುದ್ಗಲ್ಲು, ಸುತ್ತಮುತ್ತ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಅಲ್ಲಿ ಕಾಮನ್ ಕಲ್ಲೂರು, ಕೌತಾಳು, ಮುದ್ಗಲ್ಲು, ಹೀಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ನಾವಲ್ಲಿ ಹೋಗ್ತಾ ಇದ್ವಿ. ಓದಿ ಬಂದಿದ್ದೆಲ್ಲ ಸರ್ಕಾರಿ, ಯಾಕಂದ್ರೆ ಸರ್ಕಾರಿ ನೌಕರದಾರರಿಗೆ ನಾವು ಯಾವ ಟೈಮಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಎಲ್ಲ ಸರ್ಕಾರಿ ಸ್ಕೂಲ್ಗಳಲ್ಲೇ ನನ್ನ ವಿದ್ಯಾಭ್ಯಾಸ ಆಗಿದ್ದು. ಬಟ್ ಬೆಂಗಳೂರಿಗೆ ಬಂದಾಗ LLB ಅಂತ ನನಗೆ ವಿವೇಕಾನಂದ ಕಾಲೇಜ್, ಬಿಕಾಸ್ ಹೆಸರೇ ನನಗೊಂದು ಮೋಟಿವೇಶನ್, ವಿವೇಕಾನಂದ ಕಾಲೇಜಲ್ಲಿ ಮಾಡಬೇಕು ಅಂತ ಅನ್ನೋದು. ಸೊ ಅವಕಾಶ ಸಿಕ್ತು, ನಾನು ಅಲ್ಲಿ LLB ಮಾಡಿದೆ. ಅಣ್ಣ ಕರೆಸಿದ್ದು. ಪಾಸ್ಔಟ್ ಆಗಿದ್ದು ಡಿಗ್ರಿ ಮುಗಿಸಿದ್ದು 2005ರಲ್ಲಿ. ಸೊ 2008ರಲ್ಲಿ ನಾನು ಪಾಸ್ಔಟ್ ಆಗಿದ್ದು. ಅಂದರೆ 2008ರಿಂದನೇ ಪ್ರಾಕ್ಟೀಸ್? 5ಇಂದ. ಹೌದು. ಓಕೆ, 8ಇಂದನೇ ಪ್ರಾಕ್ಟೀಸ್. ಹೌದು ಸರ್. ವಿಚ್ ವಾಸ್ ದ ಫಸ್ಟ್ ಕೇಸ್ ಯು ಟುಕ್? ಅಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಮೊದಲು ಕೈಗೆತ್ತಿಕೊಂಡಂಥ ಕೇಸ್ ಯಾವುದು? ಸಹಜವಾಗಿ ನಿಮಗೆ ಗೊತ್ತಿರುತ್ತೆ, ನಮ್ಮ ವೃತ್ತಿಲಿ ಇಮಿಡಿಯೇಟ್ ನಾವು ಯಾವುದೋ ಒಂದು ಕೇಸ್ ತಗೊಂಡು ಬರ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗೆ ಇಲ್ಲಿ ಗೀತಾದೇವಿ ಪಾಪಣ್ಣ ಅಂತ ವಿಜಯನಗರದಲ್ಲಿ ವಕೀಲರು, ಬಹಳ ಹೆಸರುವಾಸಿ. ಅವ್ರ ತಂದೆ ಪಾಪಣ್ಣ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಬಹಳ ಹೆಸರುವಾಸಿ ವಕೀಲರು, ಬಹಳ ಬುದ್ಧಿವಂತರು, ಬಹಳ ಹೆಸರುವಾಸಿಗಳು. ಸೊ ಅವ್ರ ಹತ್ರ ಮಾಡಬೇಕು ಅಂತ ಒಂದೊಂದಿತ್ತು. ಸೊ ಅಲ್ಲಿ ನಾನು ಜಾಯ್ನ್ ಆದೆ. ಜಾಯಿನ್ ಆಗ್ತಾ ನನಗೆ ಸ್ವಲ್ಪ ಸಂಘಟನೆ ಟಚ್ ಮೊದಲಿಂದನೂ. ಅಂದರೆ ನಾನೊಬ್ಬ ಸ್ವಯಂ ಸೇವಕ. ಸೊ ಬಜರಂಗ ದಳ ಅಂತ ಬಂದು ಅಲ್ಲೆಲ್ಲ ನಾವು ಅದರೆಲ್ಲ ಓಡಾಡಿ ಮತ್ತು ಶಾಖೆಗಳಿಗೆ ಹೋಗೋದು ಹೀಗೆಲ್ಲ ಇರೋದ್ರಿಂದ ಇಲ್ಲಿ ನಾನು ಬೆಂಗಳೂರಿಗೆ ಬಂದ ಮೇಲೂ ನಾನು ಅದನ್ನು ಬಿಟ್ಕೊಟ್ಟಿರಲಿಲ್ಲ. ಇಲ್ಲೆಲ್ಲಿ ಶಾಖೆ ನಡೆಯುತ್ತೆ ಅಲ್ಲಿ ಶಾಖೆಗಳಿಗೆ ಹೋಗೋದು, ಮತ್ತು ಇಲ್ಲಿ ಯಾರು ಬಜರಂಗ ದಳದಲ್ಲಿ ಜವಾಬ್ದಾರಿಗಳಿರ್ತವೋ ಅವ್ರನ್ನ ನಾನು ಹೋಗಿ ಭೇಟಿ ಮಾಡೋದು. ಈ ಥರ ಇದ್ದಾಗ ಸಂಘಟನಾ ಪ್ರಮುಖರನ್ನ ನಾನು ಆದಷ್ಟು ಅವ್ರ ಹತ್ತಿರದಲ್ಲಿ ಹೋಗಿ ಅವ್ರನ್ನ ಮಾತಾಡಿಸೋದ್ರಿಂದ
ಅವರು ಎಲ್ಲೋ ಒಂದು ಕಡೆ ನನಗೂ ಒಂದು ಜವಾಬ್ದಾರಿ ಕೊಡಬೇಕು ಅಂತ ಕೇಳೋರು, ಮತ್ತು ನಾನು ಓದ್ತೀನಿ ಅಂತ ಅಂದಾಗ ಇಲ್ಲ ಓದು ಅಂತ ಮೋಟಿವೇಟ್ ಮಾಡೋದು. ಸೊ ಪ್ರಾಕ್ಟೀಸ್ ಶುರು ಮಾಡಿದ ತಕ್ಷಣ ನನಗೆ ಅಲ್ಲಿ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ 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 ನನಗೆ ಇಲ್ಲಿ ಸಂಘಟನೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಗೆ ನನ್ನನ್ನು ಕರೆಯೋರು ಏನು ಮಾಡಬೇಕು ಅಂತ ಹೇಳಿ. ಸೊ ಅವಾಗ ಹೌದು ಲೀಗಲ್ ಇಶ್ಯೂಸ್. ಸೊ ಅವಾಗ ನಾನು ಅದನ್ನ ನೇರವಾಗಿ ನನಗೆ ಎಷ್ಟು ಅವತ್ತಿನ ಮಟ್ಟಿಗೆ ನನಗೆ ಏನು ತಿಳಿತಿತ್ತೋ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತಿದ್ದೆ, ಹೇಳ್ತಿದ್ದೆ, ಮತ್ತು ಅದಕ್ಕೆ ಪರಿಹಾರಗಳನ್ನ ಯಾವ ರೀತಿ ಕೊಡ್ಬೋದು ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಪರಿಹಾರ ಸಿಗ್ತಾ ಇತ್ತು. ಸೊ ಹಿಂಗಿದ್ದಾಗ ಅವ್ರನ್ನ ಇಮಿಡಿಯೇಟ್ ನನ್ನನ್ನು ಅವ್ರ ಜೂನಿಯರ್ ಅಂತ ಏನೋ ಟ್ರೀಟ್ ಮಾಡೋ ಅಂತ ಬರಲಿಲ್ಲ. ಸೊ ಇವ್ರು ಹ್ಯಾಂಡಲ್ ಮಾಡ್ತಾರೆ ಅಂದಾಗ ಇವ್ರು ನಾವು ಕೊಡ್ಬೋದು ಅಂತೇಳಿ ಸಾಕಷ್ಟು ವಿಚಾರಗಳಲ್ಲಿ ಅವ್ರು ನನಗೆ ಬೇರೆ ಬೇರೆ ರೀತಿಯ ಕೇಸ್ಗಳನ್ನು ಕೊಡ್ತಾ ಇದ್ರು. ಆ ರೀತಿ ನನ್ನ ಪ್ರಾಕ್ಟೀಸ್ ಶುರು ಆಗ್ತಾ ಬಂತು. ಸರ್, ಅನೇಕ ಜಾಬ್ಸ್ಗಳಿದೆ ನಮ್ಮ ಸೊಸೈಟಿ ಒಳಗಡೆ, ಇಂಜಿನಿಯರ್, ಡಾಕ್ಟರ್ ಅಂತೇಳಿ. ಬಟ್ ಸೊಸೈಟಿಗೆ ಸಂಬಂಧಪಟ್ಟಂತಹ ಪಬ್ಲಿಕ್ ಡೊಮೈನಲ್ಲಿರುವಂಥವ್ರು ಲಾಯರ್ ಮತ್ತು ಪೊಲೀಸ್. ಲಾಯರ್ ಆ್ಯಂಡ್ ಪೊಲೀಸ್ ಶುಡ್ ನಾಟ್ ಬಿ ಎ ಕಮ್ಯುನಲ್ ಅನ್ನುವಂಥ ಒಂದು ವಾದ ಇದೆ. ಡ್ಯೂ ಅಗ್ರಿ ವಿತ್ ದಟ್? ಅದನ್ನು ಅಗ್ರಿ ಮಾಡ್ತೀರಾ? ಯಾಕಂತಂದರೆ ನೀವು ಈಗ ಹೇಳಿದ್ರಿ ನಾನು ಸ್ವಯಂ ಸೇವಕ, ಅನೇಕ ಹಿಂದೂ ಪರ ಸಂಘಟನೆಗಳಲ್ಲಿದ್ದೆ ಅಂತ. ಬಟ್ ಸಾಮಾಜಿಕವಾಗಿ ನ್ಯಾಯ ಕೊಡಿಸುವಂಥ ಒಬ್ಬ ವಕೀಲರು ಕಮ್ಯುನಲ್ ಆಗಿ ಇರಬಹುದೇ? ಇದ್ರೆ ಎಷ್ಟು ಸರಿ? ಕಮ್ಯುನಲ್ ಅಂತ ಅನ್ನೋ ಪ್ರಶ್ನೆಗಿಂತ ಶಬ್ದನೇ ನನಗೊಂಥರ. ಸೊ ಈ ಹಿಂದೂ ರಾಷ್ಟ್ರ ನಮ್ಮದು. ಓಕೆ, ಹಿಂದೂ ರಾಷ್ಟ್ರ, ಫೈನ್. ನಾವು ಹಿಂದೂಗಳೇ ಇಲ್ಲಿ ಇರಬೇಕಾದಂಥದ್ದು. ಬಟ್ ನಾವು ಸಹಿಷ್ಣುಗಳು. ನಾವು ಎಲ್ಲ ಧರ್ಮಗಳನ್ನು ನಾವು ಏಕರೂಪದಲ್ಲಿ ಕಾಣ್ತೀವಿ, ಸಮಾನ ರೂಪದಲ್ಲಿ ಕಾಣ್ತೀವಿ. ನಮ್ಮ ಸಂವಿಧಾನ ಇದೆ, ನಮ್ಮ ಸಂವಿಧಾನದಲ್ಲಿ ನಾವು ಹೇಳಿದೀವಿ ಎಲ್ಲರೂ ಒಂದೇ ಆಗಿರಬೇಕು ಅಂತ ಅನ್ನೋದು ಇರುತ್ತೆ. ಸೊ ಇದಕ್ಕೆ ನಾವು ಒಪ್ಕೊಳ್ತೀವಿ ಖಂಡಿತವಾಗ್ಲು ಅಂತ. ಆದರೆ ಇದು ಹಿಂದೂ ರಾಷ್ಟ್ರನೇ. ಸೊ ಇಲ್ಲಿ ನಾವು ಸಮಾಜ ಅಂತಂದ್ರೆ ನನ್ನ ಪ್ರಕಾರ ಹಿಂದೂಗಳನ್ನು ಒಳಗೊಂಡಂತೆ ಇದ್ರೆ ಮಾತ್ರ ಸಮಾಜ. ಆ ಧರ್ಮನ ನಾವು ಬಿಟ್ಟು ಕೊಡಲೇಬಾರ್ದು, ಆ ಧರ್ಮ ಪಾಲಕರು ಆಗಲೇಬೇಕು. ಹಾಗಾಗಿ ಆ ಶಬ್ದ ನಾನು ಒಪ್ಕೊಳ್ಬೇಕು ಅಂದ್ರೆ ಸಹಜವಾಗಿ ನನಗೇನು ಅಭ್ಯಂತರ ಇಲ್ಲ. ಓಕೆ, ಅಲ್ಲ ಯಾಕೆಂತಂದ್ರೆ ಆ ಪಬ್ಲಿಕ್ ಡೊಮೈನಲ್ಲಿ ಇರೋದ್ರಿಂದ ನಾನು ಅದನ್ನ ಕೇಳಲ್ಲ. ನನ್ನ ಬಳಿ ಬಿಂಗ್ ಲಾಯರ್ ನನ್ನ ಹತ್ರ ಎಲ್ಲ ಧರ್ಮೀಯರು ಬರ್ಬೋದು, ಕೇಸ್ ಕೊಡ್ಬೋದು. ನನ್ನ ಆಫೀಸಲ್ಲೆಲ್ಲೋ ಹೊರಗಡೆ ಹಿಂದೂಗಳಿಗೆ ಮಾತ್ರ ಅವಕಾಶ ಅಂತ ಎಲ್ಲೂ ಹಾಕಿಲ್ಲ. ಆದರೆ ರಾಷ್ಟ್ರದ್ರೋಹ ನನ್ನ ಆಫೀಸಲ್ಲಿ ನಡೆಯಲ್ಲ. ರಾಷ್ಟ್ರದ್ರೋಹಿಗಳಿಗೆ ನನ್ನ ಆಫೀಸಲ್ಲಿ ಎಂಟ್ರಿ ಇಲ್ಲ. ಬ್ಯೂಟಿ. ಎಸ್, ನನ್ನ ಆಫೀಸಲ್ಲಿ ಎಂಟ್ರಿ ಧರ್ಮಕ್ಕೆ ಯಾರು ಕೆಲಸ ಮಾಡ್ತಾರೋ, ಯಾರು ರಾಷ್ಟ್ರಕ್ಕೆ ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಯಾವಾಗಲೂ ಕೂಡ ಓಪನ್ ಆಗಿರುತ್ತೆ, ಅವ್ರಿಗೆ ಯಾವಾಗಲೂ ಕೂಡ ಸ್ವಾಗತವಾಗಿರ್ತದೆ. ಓಕೆ, ಬಜರಂಗ್ ದಳ, ಶ್ರೀರಾಮ್ ಸೇನೆ ಅನ್ನುವಂತಹ ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ಬೇರೆ ಬೇರೆ ಹುದ್ದೆಗಳನ್ನು ಕೂಡ ನೀವು ಅಲ್ಲಿ ನಿಭಾಯಿಸಿದ್ದೀರಿ. ಆ ಜರ್ನಿ ಹೆಂಗಿತ್ತು? ಭಾಳ ಖುಷಿ ಕೊಟ್ಟಿದ್ದು ನನಗೆ. ಓಕೆ, ಭಾಳ ಖುಷಿ ಕೊಟ್ಟಿದ್ದು. ನಾನು LLB ಮುಗಿಸಿದ ತಕ್ಷಣವೇ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನನಗೆ ಬಜರಂಗ್ ದಳದಲ್ಲಿ ಇಲ್ಲಿ ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿ ಇತ್ತು. ಅದಾದಮೇಲೆ ಬೆಂಗಳೂರು ಮಹಾನಗರದ ಜವಾಬ್ದಾರಿ ಬಂತು. ಸುರಕ್ಷಾ ಪ್ರಮುಖ, ಅವಾಗೆಲ್ಲ ಟೋಳಿಗಳಿರ್ತಾ ಇತ್ತು. ಅಲ್ಲಿ ಸುರಕ್ಷಾ ಪ್ರಮುಖ ಅಂದರೆ ವೃತ್ತಿಗೆ ಸಂಬಂಧಪಟ್ಟಂಥದ್ದೇನೆ. ಸೊ ನನ್ನ ಕೆಲಸವನ್ನು ಮೆಚ್ಚಿ ಸಂಘಟನೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತ ದಕ್ಷಿಣ ಪ್ರಾಂತ ಜವಾಬ್ದಾರಿ ಕೂಡ ನನಗೆ ಕೊಟ್ಟಿತ್ತು. ಸೊ ನನ್ನ ಕೈಲಿ ಆದ ಮಟ್ಟಕ್ಕೆ ನಾನು ಧರ್ಮಕ್ಕೆ ಅಥವಾ ನಮ್ಮ ಕಾರ್ಯಕರ್ತರಿಗೆ, ಹಿಂದೂಗಳಿಗೆ ಏನು ನಾನು ಸೇವೆ ಮಾಡಬಲ್ಲನೋ ಆ ಸೇವೆಯನ್ನು ನಾನು ಮಾಡ್ತಾ ಬಂದಿದ್ದೀನಿ. ಅಂದರೆ ಬೆಂಗಳೂರು ರೀಜನಲ್ಲಿ ಅಷ್ಟೇ ನೀವು ಭಾಳ ಆಕ್ಟಿವ್ ಆಗಿದ್ರೆ ಅಥವಾ ಊರ ಕಡೆಗೆ ಏನಾದರೂ? ಎಲ್ಲ ದಕ್ಷಿಣ ಪ್ರಾಂತ ಅಂತ ಬಂತು ಅಂದ್ರೆ ಜವಾಬ್ದಾರಿತ್ವಾಗಿ ಅರ್ಧ ಕರ್ನಾಟಕ ಭಾಗ ಇರುತ್ತೆ. ಬಟ್ ನಾನು ಮೂಲತಃ ಉತ್ತರ ಕರ್ನಾಟಕದವನಾಗಿರೋದ್ರಿಂದ ನಾನು ಇಲ್ಲಿ ಕೆಲಸ ಮಾಡೋದನ್ನ ಉತ್ತರ ಕರ್ನಾಟಕದಲ್ಲೂ ಕೂಡ ನಾನು ಕೇಳ್ತಾ ಇದ್ರು, ನಾನು ಅಲ್ಲಿಗೂ ಹೋಗಿ ಕೆಲಸ ಮಾಡ್ತಿದ್ದೆ. ಎಸ್, ಆಫ್ ಕೋರ್ಸ್. ಗುಲ್ಬರ್ಗಕ್ಕೆ ಯಾರೋ ನಮ್ಮ ಕಾರ್ಯಕರ್ತ ಒಬ್ಬ ತೊಂದರೆಯಲ್ಲಿ ಇದ್ದಾನೆ ಅಂತಂದ್ರೆ, ಯಾವುದೋ ಹೋರಾಟದಲ್ಲಿ ಸಿಕ್ಕಾಕೊಂಡಿದ್ದಾನಂದ್ರೆ ನಾನು ಗುಲ್ಬರ್ಗಕ್ಕೆ ಹೋಗಿ ಕೇಸ್ ಹಾಕಿ ಅವ್ನಿಗೆ ಬೇಲ್ ತಗೊಂಡ್ ಬರ್ತಾ ಇದ್ದೆ. ಸೊ ಬಿಜಾಪುರದಲ್ಲಿ ಇದೆ ಅಂದ್ರೆ ಅಲ್ಲಿಗೂ ಹೋಗ್ತಾ ಇದ್ದೆ. ತುಮಕೂರು ಅಂದ್ರೆ ತುಮಕೂರ್ಗೆ ಹೋಗ್ತಿದ್ದೆ. ಅಂದ್ರೆ ಅದು ಸಂಘದಲ್ಲಿ ಸಿಸ್ಟಮ್ ಇದೆ. ಅಂದ್ರೆ ಉತ್ತರ ಪ್ರಾಂತ, ದಕ್ಷಿಣ ಪ್ರಾಂತ ಅಂತಿದೆ. ಸೊ ದಕ್ಷಿಣ ಪ್ರಾಂತಕ್ಕೆ ನನಗೆ ಜವಾಬ್ದಾರಿ ಇತ್ತು. ಬಟ್ ನಿಭಾಯಿಸೋದು ನನಗೆ ಎಲ್ಲಿ ಬಂದ್ರು ಅಲ್ಲಿ ಮಾಡ್ತಾ ಇದ್ದೆ, ಬಿಕಾಸ್ ಅದು ನನ್ನ ಸಂಕಲ್ಪ. ಓಕೆ, ಸರ್, ಥ್ರೆಟ್ಸ್ಗಳು ಇರಲಿಲ್ವಾ? ಬಿಕಾಸ್ ಈಗ ನಾವು ನೋಡ್ತಾ ಇದ್ದೀವಿ, ವೆರಿ ಹಾರಿಬಲ್ ಅನ್ನಿಸ್ತಾ ಇದೆ. ಹಿಂದೂ ಕಾರ್ಯಕರ್ತರ ಹತ್ಯೆ, ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ. ಸುಮಾರು ಈ ಸರ್ಕಾರ ಬಂದ ನಂತರ ಸ್ವಲ್ಪ ಹೊತ್ತಿನ ಸ್ಪ್ಯಾನ್ನಲ್ಲಿ ದೇ ಹ್ಯಾವ್ ಬಿನ್ ವೆರಿ ಅಟರ್ ನಾನ್ಸೆನ್ಸ್ ಆಗಿದೆ. ನಿಮ್ಮ ಕಾಲದಲ್ಲಿ, ಅಂದರೆ ಆಗಿನ ಕಾಲದಲ್ಲಿ ಹೆಂಗಿತ್ತು? ಖಂಡಿತವಾಗ್ಲೂ ಅವಾಗಲೂ ಇತ್ತು. ಅಂದರೆ ನಿಮ್ಮ ಇನಿಷಿಯಲ್ ಸ್ಟೇಜ್? ಎಸ್, ಆಫ್ ಕೋರ್ಸ್, ಅವಾಗಲೂ ಇತ್ತು. ಅವಾಗಲೂ ಕೂಡ ನನ್ನ ಜೊತೆಗೆ ಓದಿದಂಥವ್ರೆ ನನಗೆ ಹೇಳ್ತಾ ಇದ್ರು, ಯಾಕೆ ಬೇಕು ನಿಮ್ಗೆ ಇದೆಲ್ಲ ಅಂತ ಹೇಳ್ತಾ ಇದ್ರು. ಇದನ್ನ ಮಾಡ್ಬೇಕಾ ನೀವು ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಜೀವಕ್ಕೆ ಅಪಾಯ ಆಗ್ಬೋದು ನಿಮ್ಗೆ ಇಂಥದ್ದೆಲ್ಲ ಮಾಡಿದ್ರೆ ಅಂತ ಹೇಳ್ತಾ ಇದ್ರು. ಬಿಕಾಸ್ ನಾನು ನೇರವಾಗಿ ಹೇಳ್ತೀನಿ ಇಂಟರ್ವ್ಯೂ, ನೀವು ಎಷ್ಟರ ಮಟ್ಟಿಗೆ ಅದನ್ನು ತಗೊಳ್ತಿರೋ ಎಲ್ಲ ಗೊತ್ತಿಲ್ಲ. ಮುದ್ಗಲ್ ನನ್ನ ಊರು. ಮುದ್ಗಲ್ ಊರು 3 ಸುತ್ತಿನ ಕೋಟೆ, ಕೃಷ್ಣದೇವರಾಯ ಆಳ್ವಿಕೆ ಆದಂಥ ಸ್ಥಳ ಅದು. 3 ಸುತ್ತಿನ ಕೋಟೆ, ಒಳ್ಳೆ ಬಹಳ ಸುಂದರವಾಗಿರ್ತಕ್ಕಂಥ ಕೋಟೆ. ಆದರೆ ಆ ಕೋಟೆ ಒಳಗಡೆ ಹೆಚ್ಚಾನೆಚ್ಚು ಮುಸ್ಲಿಮರೇ ಇರೋದು. ಹಿಂದೂಗಳ ಸಂಖ್ಯೆ ಅಥವಾ ಹಿಂದೂಗಳ ಮನೆ ಬಹಳ ಕಡಿಮೆ, ವಿರಳ. ಸೊ ಅಂಥದ್ರ ಮಧ್ಯೆ ನಾನು ಬದುಕಿ ಬಂದವನು. ಸೊ ಅಲ್ಲಿಯೂ ಕೂಡ ಧರ್ಮಕ್ಕೆ ಸಮಸ್ಯೆ ಆದಾಗ, ನಮ್ಮ ದೇವಸ್ಥಾನಗಳಿಗೆ ಏನಾದರೂ ತೊಂದರೆ ಆದಾಗ, ಅಂಥ ವಿಚಾರ ಬಂದಾಗ ನಾನು ನೇರವಾಗಿ ಕೋರ್ಟ್ ಮುಂದೆ ಪಿಟಿಷನ್ ಹಾಕೊಳ್ಳದೆ ಸರ್ಕಾರದಿಂದ ಆದೇಶ ತರುವಂಥ ಕೆಲಸ ನಾನು ಮಾಡಿದ್ದೀನಿ. ಹೀಗಾಗಿ ಸಹಜವಾಗಿ ಆ ಥರ ಮಾಡಿದಾಗ ಸುತ್ತಮುತ್ತ ಇರೋರು ನನಗೆ ಯಾಕೆ ಬೇಕಿತ್ತು ನಿಮ್ಗೆ, ಇದು ಯಾಕೆ ಮಾಡಬೇಕು, ನೀವು ಒಬ್ಬರೇನಾ, ನಿಮ್ಗೆ ಯಾಕೆ ಬೇಕು, ನಾಳೆ ಏನಾದರೂ ನಿಮ್ಮ ಜೀವಕ್ಕೆ ಅಪಾಯ ಬಂದರೆ ಹೇಗೆ ಅಂತ ಹೇಳಿದವರು ಉಂಟು. ಅದ್ರ ಜೊತೆಗೆ 2019ರಲ್ಲಿ
ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನಾನು ಕೋರ್ಟ್ ಮಾಡಿ IGP DGP ಆಫೀಸ್ಗೆ ನಾನೊಂದು ನೋಟಿಸ್ ಕೊಟ್ಟಿದ್ದೆ. ಯಾವ ವಿಚಾರದಲ್ಲಿ? ಲೌಡ್ ಸ್ಪೀಕರ್ ವಿಚಾರಕ್ಕೆ ಅಜಾನ್ ಕೂಗುವಂಥದ್ದು. ಎಸ್, ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ 10 ಡೆಸಿಬಲ್ಸ್ಗಿಂತ ಸೌಂಡ್ ಜಾಸ್ತಿ ಬರಬಾರ್ದು ಅಂತ ಹೇಳುತ್ತೆ. ಆ ಜಡ್ಜ್ಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾಕೆ ಅಷ್ಟು 10 ಡೆಸಿಬಲ್ಸ್ ದಾಟಬಾರ್ದು ಅಂತ ಹೇಳ್ತದೆ ಅಂದ್ರೆ, ಒಂದು ಮನೆ ಅಂತಂದಾಗ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಓದೋ ಮಕ್ಳು ಇರ್ತಾರೆ, ಅನಾರೋಗ್ಯದಿಂದ ಇರೋರು ಇರ್ತಾರೆ. ಸೊ ಇವರೆಲ್ಲ ಇದ್ದಾಗ ಸೊ ಬೆಳಗ್ಗೆ ಹೊತ್ತು ಮಗು ಎದ್ದೇಳಬೇಕು, 5 ಗಂಟೆಗೆ ಓದಬೇಕು ಅಂತ ಇರುತ್ತೆ. ಯಾಕಂದ್ರೆ ಪ್ರಾತಃ ಆ ಟೈಮಲ್ಲಿ ಓದಿದ್ರೆ ವಿದ್ಯಾಭ್ಯಾಸ ಹತ್ತುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ವಿದ್ಯಾಭ್ಯಾಸ ಹತ್ತುತ್ತೆ ತಲೆಗೆ ಅಂತ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಇವ್ರು ಅಜಾನ್ ಹೋಗೋದ್ರಿಂದ ಆ ಮಕ್ಕಳಿಗೆ ಹೋಗೋದಿಲ್ಲ ತಲೆಗೆ. ಪುಸ್ತಕದಲ್ಲಿ ಇರೋದಕ್ಕಿಂತ ಹೆಚ್ಚಿಗೆ ಈ ಸೌಂಡ್ ಕೇಳಿಸುತ್ತೆ. ಇನಿಷಿಯಲ್ ಡಿಸ್ಟರ್ಬೆನ್ಸ್ ಹೌದು ಆಗುತ್ತೆ. ಸೊ ಅಲ್ಲಿ ತೊಂದರೆ ಆಗುತ್ತೆ. ಅಂದ್ರೆ ಆ ಮಗುವಿನ ಸಂವಿಧಾನಾತ್ಮಕವಾದಂತ ಹಕ್ಕನ್ನ ನಾವು ಮೊಟಕುಗೊಳಿಸಿದಾಗುತ್ತೆ, ಈ ಅಜಾನಿಂದ ಮೊಟಕಾಗುತ್ತೆ. ಅದೇ ರೀತಿ ಒಬ್ಬ ಹಾರ್ಟ್ ಪೇಷಂಟ್ ಮನೇಲಿ ಇರ್ತಾನೆ, ಅವನಿಗೆ ಒಂದು ಏನೋ ತಕ್ಕಂತ ಒಂದು ಗ್ಲಾಸ್ ಬಿದ್ರು ಅಯ್ಯೋ ಏನಾಯ್ತು ಅಂತ ಗಾಬರಿ ಆಗುವಂತ ಸಮಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಇವರು ಜೋರಾಗಿ ಕೂಗ್ಬಿಟ್ರೆ ಆ ಮನುಷ್ಯನ ಗತಿ ಏನು? ದಿಢೀರಂತ ಎಚ್ಚರ ಆದಾಗ ಇಮಿಡಿಯೇಟ್ ಆಗಿ ಏನಾದ್ರು ಕೊಲಪ್ಸಿದ್ರೆ ಏನ್ ಮಾಡ್ತೀರಾ? ಸೊ ಈ ರೀತಿ ವಿಚಾರಗಳನ್ನ ತಗೊಂಡು ನಾನು ಕೊಟ್ಟಾಗ ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿದ ನಮ್ಮ ಹರ್ಷ ಮುತಾಲಿಕ್ ವಕೀಲರು ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ, ಇದು ಸೂಕ್ತವಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರು 10 ಡೆಸಿಬಲ್ಸ್ಗಿಂತ ಜಾಸ್ತಿ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರು ಮೈಕ್ಗಳಲ್ಲಿ, ಲೌಡ್ ಸ್ಪೀಕರ್ ಅಲ್ಲಿ, ಅಥವಾ ಅನಧಿಕೃತವಾದಂತಹ ಮಸೀದಿಗಳಿದಾವೋ ಇವನ್ನೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡಿ ತಡಿಬೇಕು ಅಂತ ಹೇಳಿ ಸರ್ಕ್ಯುಲರ್ ಕೊಡ್ತು ಅವಾಗ ಪೊಲೀಸ್ ಇಲಾಖೆ. 2019ರಲ್ಲಿ ಸರ್ಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ನೀವೇ ಹೋಗಿದ್ದೀವಿ? ಇಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು. ಬೇರೆ ಅಪ್ರೋಚ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಈ ನಾವೆಲ್ಲರೂ ಬೌಂಡ್, ನಾವು ಅದನ್ನ ಮಾಡ್ಲೇಬೇಕಾದಂಥದ್ದು, ನಾವು ಆ ಆದೇಶನ ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ನಮ್ಮ ಕರ್ತವ್ಯನ ನಾವು ಮಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೆ. ಮನವಿ ಮಾಡ್ಕೊಂಡಾಗ ಅದಕ್ಕೆ ಸೂಕ್ತವಾಗಿ ಅವರು ಸರ್ಕ್ಯುಲರ್ ಕೂಡ ಕೊಟ್ಟಿದ್ರು.